ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಈ ದಿನ ದಾಳಿಂಬೆ ಜ್ಯೂಸನ್ನು ಮಾಡ್ತಾ ಇದ್ದೀನಿ. ದಾಳಿಂಬೆ ಜ್ಯೂಸು ಅಥವಾ ಯಾವುದಾದ್ರೂ ಒಂದು ಹಣ್ಣಿನ ಜ್ಯೂಸನ್ನು ಮಾರ್ನಿಂಗು ಬ್ರೇಕ್ಫಾಸ್ಟು ಮತ್ತು ಬಿಫೋರು ಲಂಚು ಅಂದರೆ 11-11:30 ಗ್ಯಾಪಲ್ಲಿ ಈ ರೀತಿ ಹಣ್ಣಿನ ಜ್ಯೂಸನ್ನು ಮಾಡಿಕೊಂಡು ಕುಡಿಯೋದ್ರಿಂದ ದೇಹಕ್ಕೆ ಒಳ್ಳೆಯದು ಮತ್ತು ನಮಗೆ ಗೊತ್ತಿಲ್ಲದಿರೋನೆ ಎಷ್ಟೊಂದು ಲಾಭಗಳು ಸಹ ಉಂಟಾಗುತ್ತೆ. ಮಾರ್ಕೆಟಲ್ಲಿ ಎಷ್ಟೋ ರೀತಿ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಸಿಗ್ತವೆ. ಆದರೆ ಅವೆಲ್ಲನೂ ಪ್ರಿಸರ್ವೇಟಿವ್ ಹಾಕಿ ಇಟ್ಟಿರತಕ್ಕಂತಹ ಕೋಲ್ಡ್ ಡ್ರಿಂಕ್ಸು ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯದಲ್ಲ. ಈ ರೀತಿ ಯಾವುದಾದ್ರೂ ಒಂದು ಫ್ರೆಶ್ ಆಗಿರೋ ಹಣ್ಣಿನ ಜ್ಯೂಸು ಅಥವಾ ಹಣ್ಣನ್ನು ನಾವು ಲಂಚ್ ಬ್ರೇಕು ಮತ್ತು ಬ್ರೇಕ್ಫಾಸ್ಟು ಬಿಟ್ವೀನಲ್ಲಿ ತಿಂದರೆ ತುಂಬಾ ಒಳ್ಳೆಯದು. ದಾಳಿಂಬೆಯಲ್ಲಿ ವಿಟಮಿನ್ ಸಿ, ಆ್ಯಂಟಿ ಆಕ್ಸಿಡೆಂಟು ಮತ್ತು ಉರಿಯೂತದ ಮತ್ತು ಆ್ಯಂಟಿವೈರಲ್ ಗುಣಗಳು ಅನೇಕ ರೋಗಗಳಿಂದ ನಮ್ಮನ್ನು ರಕ್ಷಣೆ ಮಾಡ್ತವೆ. ದಾಳಿಂಬೆಯಲ್ಲಿ ಔಷಧೀಯ ಗುಣಗಳು ಇರೋದರಿಂದ ಅಪಾಯಕಾರಿ ರೋಗಗಳು ಬರದ ಹಾಗೆ ತಡೆಯುತ್ತೆ. ದೇಹವನ್ನು ಆರೋಗ್ಯವಾಗಿ ಇರಿಸುವುದರ ಜೊತೆಗೆ ಕೂದಲು ಮತ್ತು ಚರ್ಮವನ್ನು ಸಹ ಆರೋಗ್ಯವಾಗಿ ಇಡುತ್ತೆ. ಈ ರೀತಿ ಯಾವುದಾದ್ರೂ ಒಂದು ಒಳ್ಳೆಯ ಹಣ್ಣಿನ ಜ್ಯೂಸು ಅಥವಾ ಹಣ್ಣನ್ನು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ದಾಳಿಂಬೆ ಹಣ್ಣು ಅಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಎಲ್ಲರಿಗೂ ಧನ್ಯವಾದಗಳು. ನೀವು ಸಹ ಊಟ ತಿಂಡಿ ಆದಮೇಲೆ ಈ ರೀತಿ ಯಾವುದಾದ್ರೂ ಒಂದು, ಅದರಲ್ಲೂ ದಾಳಿಂಬೆ ಹಣ್ಣಿನ ಜ್ಯೂಸು ತುಂಬಾ ಒಳ್ಳೆಯದು. ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ನಾವು ಎಷ್ಟೋ ರೋಗಗಳಿಂದ ಮುಕ್ತರಾಗಬಹುದು. ದಾಳಿಂಬೆ ಜ್ಯೂಸು ಶುಗರ್ ಫ್ರೀ ಆಗಿರೋದ್ರಿಂದ ಇದಕ್ಕೆ ಸಕ್ಕರೆಯನ್ನು ಸೇರಿಸದೆ ಸಹ ನಾವು ಕುಡಿಬಹುದು.